ಹೆಚ್ಚಿನ ಪ್ರಮಾಣದ ಹಾಲು ಸಿಗಲೆಂದು ಇಂದು ಕೃಷಿಕರು ವಿದೇಶಿ ಜಾನುವಾರು ತಳಿಗಳತ್ತ ಮುಖ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಇಂದು ಸ್ವದೇಶಿ ಜಾನುವಾರು ತಳಿಗಳ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗುತ್ತಿದೆ. ಈ ತಳಿಗಳ ಸಾಲಿಗೆ ಮಲೆನಾಡು ಗಿಡ್ಡ ತಳಿಯು ಸೇರುವಂತಹ ಸಾಧ್ಯತೆ ಇದ್ದು, ಈ ಹಸುಗಳು ನೀಡುವ ಹಾಲು ಅಮೃತಕ್ಕೆ ಸಮಾನ ಎನ್ನುವ ಹೆಗ್ಗಳಿಕೆ ಕೂಡ ಇದೆ. ಮಲೆನಾಡು ಗಿಡ್ಡ ತಳಿಯು ಒಂದು ವಿಶಿಷ್ಟವಾದ ತಳಿಯಾಗಿದೆ. ಇದು ಗಾತ್ರದಲ್ಲಿ ಸಣ್ಣದು, ಎತ್ತರವೂ ಅಷ್ಟೇನಿಲ್ಲ, ತೂಕವು ಸಾಧಾರಣವಾಗಿದ್ದು ಮಲೆನಾಡಿನ ಭೌಗೋಳಿಕ ವಾತಾವರಣಕ್ಕೆ ಈ ಹಸು ಹೊಂದಿಕೊಂಡು ಇದೆ. ಈ ದನದ ಹಾಲು ಸರ್ವಶ್ರೇಷ್ಠವಾಗಿದೆ. ಅತಿ ಮುಖ್ಯವಾಗಿ ಈ ಗೋವಿನ ಹಾಲಿನಲ್ಲಿ ಇರುವಂತಹ ಲ್ಯಾಕ್ಟೋಫೆರಿನ್ ಎಂಬ ಅಂಶವಿದ್ದು, ಇದು ಮೆದುಳಿನ ಬೆಳವಣಿಗೆಗೆ ಪ್ರಮುಖವಾಗಿ ಸಹಕಾರಿಯಾಗಿದೆ. ಮಲೆನಾಡು ಗಿಡ್ಡ ತಳಿಯ ಹಸುವಿನ 1 ml ಹಾಲಿನಲ್ಲಿ ಲ್ಯಾಕ್ಟೋಫೆರಿನ್ ಅತ್ಯಂತ ಅಧಿಕ ಇರುವುದು ಕಂಡುಬಂದಿದೆ. ವಿದೇಶಿ ತಳಿಯ ಹಸುವಿನ ಹಾಲಿನಲ್ಲೂ ಈ ಅಂಶವಿದ್ರೂ ಮಲೆನಾಡು ತಳಿಗೆ ಹೋಲಿಸಿದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ. ಮಗುವಿಗೆ ತಾಯಿ ಹಾಲು ಸರ್ವಶ್ರೇಷ್ಠವಾಗಿದ್ದು, ಅದರಲ್ಲಿ ಇರುವಂತಹ ಲ್ಯಾಕ್ಟೋಫೆರಿನ್ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಕಾರಣವಾಗ್ತದೆ. ತಾಯಿ ಹಾಲನ್ನು ಹೊರತುಪಡಿಸಿ ಮಲೆನಾಡು ತಳಿಯ ಹಸುವಿನ ಹಾಲಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಈ ಅಂಶ ಇರ್ತದೆ. ಹೀಗಾಗಿ ಈ ಹಾಲು ಸರ್ವಶ್ರೇಷ್ಠವಾಗಿದೆ. ಇನ್ನು ದೇಸಿ ತಳಿಯ ದನದ ಹಾಲು ಸ್ವಲ್ಪ ಹಳದಿ ಬಣ್ಣದಿಂದ ಇರ್ತದೆ. ಈ ಗುಣವು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿದೆ. ಈ ಮಲೆನಾಡು ಗಿಡ್ಡ ತಳಿಯ ಹಾಲಿನಲ್ಲಿ D3 ವಿಟಮಿನ್ ಸೇರಿದಂತೆ ಸುಮಾರು 12 ಬಗೆಯ ವಿಟಮಿನ್ಗಳು ಇರ್ತದೆ. 4 ಅಂಶಗಳು ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ ಕೂಡ ಇದೆ. ಇದೆಲ್ಲ ದೇಹಕ್ಕೆ ಅಗತ್ಯವಾಗಿದೆ. ಇನ್ನು ವಿಶೇಷವಾಗಿ ಮಲಗುವ ಮುನ್ನ ಅನೇಕರು ಹಾಲನ್ನು ಕುಡಿತಾರೆ. ರಾತ್ರಿ ಮಲಗುವ ಮುನ್ನ ಹಾಲು ಕುಡಿಯೋದ್ರಿಂದ ಶಾಂತವಾಗಿ ನಿದ್ರೆ ಬರ್ತದೆ. ಇದಕ್ಕೆ ಕಾರಣ ಕಿಸ್ಟೋಫಯನನ್ ಎನ್ನುವ ಅಂಶ ಇರೋದ್ರಿಂದ ದೇಹಕ್ಕೆ ಆರಾಮ ಆಗ್ತದೆ. ಅಂದ್ರೆ ಅದರಿಂದ ದೇಹದಲ್ಲಿ ಸ್ಯಾಟಿಟಿ ಎನ್ನುವ ಹಾರ್ಮೋನ್ ಬಿಡುಗಡೆಯಾಗಿ ಶಾಂತವಾಗಿ ನಿದ್ರೆ ಬರಲು ಸಾಧ್ಯವಾಗ್ತದೆ. ಈಗ ಎಲ್ಲೆಡೆಯೂ ದೇಸಿ ಗೋತಳಿ ಸಂರಕ್ಷಣೆ ಅಭಿವೃದ್ಧಿಯ ಮಾತುಗಳು ಕೇಳಿ ಬರ್ತಿದೆ. ಅದರ ವೈಜ್ಞಾನಿಕ ಅಧ್ಯಯನಗಳನ್ನು ತಿಳಿದುಕೊಂಡ್ರೆ ಈ ಗೋವನ್ನ ಸಾಕದೇ ಇರಲಾರರು. ಇಷ್ಟೇ ಅಲ್ಲ, ದೇಹದ ನಿಯಂತ್ರಣಕ್ಕೂ ಈ ಹಾಲು ಉತ್ತಮವಾಗಿದೆ. ದೇಸಿ ತಳಿಯ ಹಾಲಿನ ಬಳಕೆಯಿಂದ ಆರೋಗ್ಯ ಸ್ಥಿರತೆ ಸಾಧ್ಯವಾಗ್ತದೆ. ಹಾಲು, ಮೊಸರು, ತುಪ್ಪ ಎಲ್ಲವನ್ನ ಮಿತಿಯಲ್ಲಿ ಉಪಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಣೆಯಾಗ್ತದೆ. ಹೃದಯದ ಆರೋಗ್ಯವೂ ಸುಧಾರಣೆಯಾಗ್ತದೆ. ಹೀಗೆ ಬಳಕೆ ಮಾಡಿದ್ರೆ ಕ್ಯಾಲ್ಸಿಯಂ ಪೋಷಕಾಂಶಗಳು ಸರಿಯಾಗಿ ದೇಹಕ್ಕೂ ಸಿಗ್ತದೆ. ಮಲೆನಾಡು ಗಿಡ್ಡ ತಳಿಯ ಹಾಲು ವಿಶೇಷವಾಗಿ ಮಕ್ಕಳ ಮೆದುಳು ಬೆಳವಣಿಗೆಗೆ, ವಯೋವೃದ್ಧರಿಗೂ, ಮೂಳೆಗಟ್ಟಿತನಕ್ಕೂ ಇದು ಉತ್ತಮವಾಗಿದೆ. ಇನ್ನು ದೇಸಿ ದನದ ಹಾಲಿನ ಹೊರತಾದ ಇತರ ಹಸುವಿನ ಹಾಲಿನಲ್ಲೂ ಈ ಎಲ್ಲಾ ಅಂಶಗಳು ಇದೆ. ಆದರೆ ಮಲೆನಾಡು ಗಿಡ್ಡ ತಳಿಯ ಹಸುವಿನಲ್ಲಿ ಮಾತ್ರ ಹೆಚ್ಚಿದೆ. ಏಕೆಂದ್ರೆ ಈ ಹಸುಗಳು ಕಾಡಿಗೆ ಹೋಗಿ ಮೇಯ್ದು ಬರುವುದರಿಂದ ಮಲೆನಾಡು ಗಿಡ್ಡ ಹಸು ನೀಡುವ ಹಾಲು ಅತ್ಯಂತ ಉತ್ಕೃಷ್ಟ ಗುಣಮಟ್ಟವನ್ನ ಹೊಂದಿದೆ. ಕಾಡು ಹಾಗೂ ಇತರೆ ಬಯಲು ಪ್ರದೇಶದಲ್ಲಿ ಮೇಯುವಂತಹ ಈ ಹಸು ವಿವಿಧ ಗಿಡಗಳ ಔಷಧೀಯ ಗುಣಗಳ ಸಸಿಗಳನ್ನ ತಿಂತದೆ. ಈ ಕಾರಣಕ್ಕಾಗಿ ಹಾಲಿನಲ್ಲಿ ಔಷಧೀಯ ಗುಣಗಳು ಸೇರಿಕೊಳ್ಳೋದ್ರಿಂದ ಮಲೆನಾಡು ಗಿಡ್ಡ ಹಸುವಿನ ಹಾಲು ಮನುಷ್ಯ ಆರೋಗ್ಯದ ಮೇಲೆ ಅಮೃತದಂತೆ ಕೆಲಸ ಮಾಡ್ತದೆ. 2 ಲೀಟರ್ ಹಾಲು ದಿನಕ್ಕೆ ಆರಾಮ ಕೊಡ್ತದೆ. ಏನು ನಮಗೆ ಹಿಂಸೆ ಮಾಡದೆ, ಹಿಂಸೆ ಇಲ್ಲದೆ 2 ಲೀಟರ್, ಎಂತ ರಗಳೇ ಇಲ್ಲ. ಮಾತ್ರ ಅವುಗಳಿಗೆ ಉತ್ಕೃಷ್ಟ ಮೇವು ಕೊಡ್ಬೇಕು. ಇಲ್ಲದಿದ್ರೆ ಅಷ್ಟು ಹಾಲು ಕೊಡ್ಲಿಕ್ಕಿಲ್ಲ. ಅದು ಹಸಿ ಹುಲ್ಲೇ ಕೊಡುದು, ಜಾಸ್ತಿ ಹಸಿ ಹುಲ್ಲೆ. ನಾವು ಈ ಹುಲ್ಲು ನಾವೇ ಬೆಳೆಸಿದ್ದು ಬೇಕಾದಷ್ಟು ಕೊಡ್ತೇವೆ ತಿನ್ಲಿಕ್ಕೆ. ಮತ್ತೆಂತ ಕೊಡುವುದೇ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಉದ್ದಿನ ಬೂಸ ಒಂದು 100 ಗ್ರಾಮ್ಸ್ ಕರಿಯದ ದನಗಳಿಗೆ. ಕರಿಯುವುದಕ್ಕೆ 1.5 kg ಹಿಂಡಿ ಕೊಡ್ತೇವೆ ದಿನಕ್ಕೆ. ಎಳ್ಳು ಹಿಂಡಿ, ಜೋಳದ ಹುಡಿ, ಉದ್ದಿನ ಬೂಸ ಸೇರಿ 1.5 ಕಿಲೋ ಕೊಡ್ತೇವೆ. ಅಂದ್ರೆ ಇಲ್ಲದಿದ್ರೆ ಅದು ಒಂದು ಮೆಟ್ಟುತ್ತದೆ ದನಗಳು ಹಾಲು ಕರೀಲಿಕ್ಕೆ ನಾವು ಹೋಗುವಾಗ. ಕಾರಣ ಅಂದ್ರೆ ಇವುಗಳು ಹಾಲು ಕರುಗಳಿಗೆ ಉಳಿಸದೆ ನಮಗೆ ಕೊಡುವ ಜೀವಿಗಳಲ್ಲ. ಹಾಲು ಅವುಗಳಿಗೆ ಕೊಟ್ಟು ನಮಗೆ ಕೊಡುವ ಸಾಮರ್ಥ್ಯ ಇದ್ರೆ ಮಾತ್ರ ಅವು ನಮಗೆ ಹಾಲು ಕೊಟ್ಟಿತ್ತಷ್ಟೇ. ಅದಕ್ಕೆ ಗೊತ್ತುಂಟು ಅದರ ಕರುವಿಗೆ ಎಷ್ಟು ಹಾಲು ಬೇಕು ಅಂತ. ಅಷ್ಟು ಇಟ್ಟುಕೊಂಡೇ ಕೊಡ್ತದೆ ಅದು. ಎಕ್ಸಸ್ ಕೊಡುವಷ್ಟು ನಾವು ಹಿಂಡಿ ಕೊಟ್ರೆ ಮೆಟ್ಟುವುದಿಲ್ಲ ದನ. ಹಿಂಡಿ ಕೊಡುದು ಸ್ವಲ್ಪ ಕಡಿಮೆ ಮಾಡಿ ಹುಲ್ಲು ಮಾತ್ರ ಕೊಟ್ಟು ದನ ಉರುಟುಂಟು ಅಂತ ಹೇಳಿದ್ರೆ ಹಾಲು ಸಿಕ್ಲಿಕ್ಕಿಲ್ಲ ನಿಮಗೆ. ಹಾಲು ಕೆಚ್ಚಲ್ನಲ್ಲಿ ಹಿಡಿದು ನೋವಾಗುವಷ್ಟು ಹಿಂಡಿ ಕೊಟ್ಟು ತುಂಬಿಸಿದ್ರೆ ಅದು ಹಾಲು ಕೊಡ್ತದೆ. ಯಾವ ರಗಳೇ ಇಲ್ಲ. 1-2 ದಿವಸ ಮೆಟ್ಟಿದ್ರು ಮತ್ತೆ ಮೆಟ್ಟುವುದಿಲ್ಲ ಅದು. ಅದಕ್ಕೆ ಹಾಲು ಕಡಿಮೆ ಆದ್ರೆ ಮೆಟ್ಟುದು. ಯಾಕೆಂದ್ರೆ ಕರುವಿಗೆ ತಕ್ಕಂತ ಹಾಲು ಇಲ್ಲದಿದ್ರೆ, ಕರುವಿಗೆ ಸಾಕಷ್ಟು ಹಾಲು ಇಲ್ಲದಿದ್ರೆ ಅದು ನಮಗೆ ಹಾಲು ಕೊಡ್ಲಿಕ್ಕಿಲ್ಲ. ಅದು ಕರುವಿಗೆ ಆಗಿ ಉಳಿದದ್ದನ್ನು ನಮಗೆ ಕೊಡ್ತದೆ. ಜಾತಿ ಮತ ಭೇದ ಇಲ್ಲದೆ ಕೊಡ್ತದೆ. ಅದಕ್ಕೆ 3.5 ವರ್ಷ ಆತಣ್ಣ ಆ ಸೈಡಿಂದಕ್ಕೆ. ಅದು ಅದೇ ನನಗೆ ಅದಕ್ಕಿಂತ ಎಂತ ಮಾಡುದು ಹೇಳಿ ಗೊತ್ತಿಲ್ಲ. ಇದಕ್ಕಿಂತ ಇಂಜೆಕ್ಷನ್ ಕೊಡಕ್ಕಷ್ಟೇ. ಓರಿಯ ಬಿಡ್ಲೇಡಿ ಇದಕ್ಕೆ.
ಪುಂಗನೂರು ಮಾಡುವ ಇದ್ದೆ ಇದನ್ನು. ಪಂಚಗವ್ಯ ಬೇಸ್, ಇದು ನಮ್ಮ ಪಂಚಗವ್ಯದಲ್ಲಿ ತಯಾರು ಮಾಡುವಂತ ಕ್ರಿಮಿನಾಶಕ. ಇದು ನಾನಾಗ ಜಲಾಮೃತ ಅಂತ ತೋರಿಸಿದ್ದೇನೆ. ಇದು 18 ವರ್ಷದ ಪಾರಂಪರ್ಯ ಉಂಟು ಇದಕ್ಕೆ. ಸಚ್ಚಿನದ್ ನಮಗೆ ಹೋಗುದು ಅವರ್ ಟೆರೆಸ್ ಗಾರ್ಡನಿಗೆ, ದ್ರಾಕ್ಷೆಗೆ, ಚಹಾ ಕೃಷಿ ಅವರೆಲ್ಲ ತಕೊಂಡು ಹೋಗೋರು ಇದ್ದಾರೆ ನಮಗೆ ಬೇರೆ ಬೇರೆ ಕಡೆ. ನಾವು ಮತ್ತೆ ಅಂಗಡಿಗಳಿಗೆ ಅಂತ ಸಪ್ಲೈ ದೊಡ್ಡ ಮಟ್ಟಿಗೆ ಮಾಡುದಿಲ್ಲ, ಡೈರೆಕ್ಟ್ ಆಗಿ ಫಾರ್ಮರ್ಸಿಗೆ ಕೊಡುವುದೇ ಜಾಸ್ತಿ. ಮಲ್ನಾಡ್ ಗಿಡ್ಡ ತಳಿ ಒಂದು ವಿಶಿಷ್ಟವಾದಂತ ತಳಿ. ಗಾತ್ರದಲ್ಲಿ ಚಿಕ್ಕದು, ಸುಮಾರು 80ರಿಂದ 125 kg ತೂಕ ಇರ್ತವೆ. 30ರಿಂದ 36 ಇಂಚಷ್ಟು ಮಾತ್ರ ಎತ್ತರ ಇರ್ತದೆ. ಆದ್ರೆ ಅದರ ಹಾಲಿನಲ್ಲಿ ವಿಶಿಷ್ಟ ಗುಣಗಳಿರುತ್ತೆ. ಮುಖ್ಯವಾಗಿ ಲ್ಯಾಕ್ಟೋಫೆರಿನ್ ಅನ್ನುವಂಥ ಅಂಶ, ಅದು ನ್ಯೂರಾನ್ ಡೆವಲಪ್ಮೆಂಟ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ಬಹಳ ಮುಖ್ಯವಾದದ್ದು. ಅದೇ ರೀತಿಯಲ್ಲಿ ಆಂಟಿ ಮೈಕ್ರೋಬಿಯಲ್ ಸಬ್ಸ್ಟೆನ್ಸ್ ಲ್ಯಾಕ್ಟೋಫೆರಿನ್, ಆಂಟಿ ವೈರಲ್ ಸಬ್ಸ್ಟೆನ್ಸ್ ಕೂಡ ಹೌದು. ಅದು 1 ml ಹಾಲಿನಲ್ಲಿ 250ರಿಂದ 300 ಮೈಕ್ರೋಗ್ರಾಮ್ ಇರುತ್ತೆ. ಅದೇ ಎಮ್ಮೆ ಹಾಲಿನಲ್ಲಿ ಸುಮಾರು 30 ಮೈಕ್ರೋಗ್ರಾಮ್ ಇರುತ್ತೆ. ವಿದೇಶಿ ತಳಿಗಳು HF ತಳಿಯಲ್ಲೂ ಕೂಡ ಸುಮಾರು 30 ಮೈಕ್ರೋಗ್ರಾಮ್ 1 ml ಹಾಲಿನಲ್ಲಿ ಇರುತ್ತೆ. ಅದೇ ತಾಯಿ ಹಾಲಿನಲ್ಲಿ ತುಂಬಾ ಜಾಸ್ತಿ ಇರ್ತದೆ, ಅಂದ್ರೆ 500ರಿಂದ 1000 ಮೈಕ್ರೋಗ್ರಾಮ್ ವರೆಗೂ ಇರುತ್ತೆ. ಅದರಿಂದನೇ ತಾಯಿಯ ಹಾಲು ಸರ್ವಶ್ರೇಷ್ಠ. ಅದು ಸಿಗದೇ ಇದ್ದಾಗ ಹಸುವಿನ ಹಾಲು ಶ್ರೇಷ್ಠ. ಹಸುವಿನ ಹಾಲಿನಲ್ಲೂ ಕೂಡ ಮಲ್ನಾಡ್ ಗಿಡ್ಡ ತಳಿಯ ಹಾಲು ಉತ್ತಮ, ಅತ್ಯುತ್ತಮ ಅಂತ ಹೇಳ್ಬೋದು. ಲ್ಯಾಕ್ಟೋಫೆರಿನ್ ಅಂಶ ಆಯ್ತು. ಅದೇ ರೀತಿಯಲ್ಲಿ ನೀವು ಮಲ್ನಾಡ್ ಗಿಡ್ಡ ಹಸುವಿನ ಹಾಲು ನೋಡಿರ್ಬೋದು. ದೇಶಿ ತಳಿಯ ಹಾಲು ಯಾವಾಗಲೂ ಯೆಲ್ಲೋಯಿಶ್ ಕಲರ್ ಇರುತ್ತೆ, ಅರಿಶಿಣದ ಕಲರ್ ಅಲ್ಲಿ ಇರುತ್ತೆ. ಸ್ವಲ್ಪ ಯಾಕಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಕೆರೋಟಿನಾಯ್ಡ್ಸ್ ಅಂಶ ಜಾಸ್ತಿ ಇರುತ್ತೆ. ಕೆರೋಟಿನಾಯ್ಡ್ಸ್ ಅಂದ್ರೆ ವೈಟಮಿನ್ ಎ ಪ್ರೀಕರ್ಸರ್, ಅದು ಕಣ್ಣಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾದಂಥದ್ದು. ಅದೇ ರೀತಿಯಲ್ಲಿ ವೈಟಮಿನ್ D3 ಪ್ರೀಕರ್ಸರ್ಸ್ ಇರ್ಬೋದು. ಹಾಲಿನಲ್ಲಿ 12 ವೈಟಮಿನ್ಸ್ ವಾಟರ್ ಸಾಲ್ಯೂಬಲ್ ಅಂತ ಹೇಳ್ತೀವಿ, ನೀರಿನಲ್ಲಿ ಕರಗುವಂಥದ್ದು. ಅದೇ ರೀತಿಯಲ್ಲಿ 4 ಫ್ಯಾಟ್ ಸಾಲ್ಯೂಬಲ್ ಅಂತ ಹೇಳ್ತೀವಿ, ಕೊಬ್ಬಿನಲ್ಲಿ ಕರಗುವಂತ ವೈಟಮಿನ್ಸ್ ಇರ್ತದೆ. ಅದೆಲ್ಲ ದೇಹಕ್ಕೆ ಬಹಳ ಮುಖ್ಯವಾದದ್ದು. ನಮ್ಮಲ್ಲಿ ಹಾಲನ್ನ ದಿನಾನು ಕುಡಿಯುವಂತ ಪದ್ಧತಿ ಇದ್ದದ್ದು. ಅದೇ ರೀತಿಯಲ್ಲಿ ಮಲಗುವಾಗಲೂ ಕೂಡ ಹಾಲನ್ನು ಕುಡಿತಾ ಇದ್ರು. ಅದ್ ಯಾಕೆ ಕುಡಿತಾ ಇದ್ರು ಅಂತ ಹೇಳಿದ್ರೆ ಟ್ರಿಪ್ಟೋಫ್ಯಾನ್ ಅನ್ನುವಂತ ಅಮೈನೋ ಆಸಿಡ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಶಾಂತ ಚಿತ್ತದಿಂದ ನಿದ್ದೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿಯಲ್ಲಿ ಹಾಲು, ಮೊಸರು, ಮಜ್ಜಿಗೆ ಉಪಯೋಗಿಸುವಂಥದ್ದು, ಊಟದ ಕೊನೆಯಲ್ಲಿ ಉಪಯೋಗಿಸುವಂಥದ್ದು ಕೂಡ ಪದ್ಧತಿ ಇದ್ದೇ ಇತ್ತು. ಯಾಕೆ ಅಂತ ಹೇಳಿದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಸ್ಯಾಟಿಟಿ ಹಾರ್ಮೋನ್ ಅಂತ ಹೇಳ್ತೀವಿ, ಅಂದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು. ಆ ಅಂಶ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದರಿಂದ ಜಾಸ್ತಿ ತಿನ್ಬೇಕು ಅಂತನೂ ಅನ್ಸಲ್ಲ, ಅದು ಹೊಟ್ಟೆ ತುಂಬಿದ ಹಾಗೆ. ಆದ್ರಿಂದ ನಮ್ಮ ಬಾಡಿ ವೆಯ್ಟ್ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಹಾಲಿನ ಪದಾರ್ಥಗಳ ಉಪಯೋಗ ಒಳ್ಳೆಯದು. ನಮ್ಮ ಮಲ್ನಾಡ್ ಗಿಡ್ಡ ಮತ್ತು ದೇಶೀಯ ತಳಿಯ ಹಾಲಿನಲ್ಲೇ ಆಗಲಿ ಕೊಬ್ಬಿನ ಅಂಶ ಇರ್ತದಲ್ಲ, ಅದರಲ್ಲಿ ಶಾರ್ಟ್ ಚೈನು, ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರ್ತದೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ಅದರ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅದು ಕೂಡ ಕಡಿಮೆ ಇರುತ್ತೆ. ಆದ್ರಿಂದ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಲು, ಮೊಸರು, ತುಪ್ಪ ಎಲ್ಲದನ್ನು ಉಪಯೋಗಿಸೋದ್ರಿಂದ, ಆದ್ರೆ ಮಿತಿಯಲ್ಲಿ ಉಪಯೋಗಿಸ್ಬೇಕು. ಯಾವುದೇ ಆಗಲಿ ಮಿತಿಯಲ್ಲಿ ಉಪಯೋಗಿಸ್ಬೇಕು. ಮಿತಿಯಲ್ಲಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದೇ ರೀತಿಯಲ್ಲಿ ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಂ ಇದೆ, ಪೊಟ್ಯಾಷಿಯಂ ಇದೆ, ತುಂಬಾ ಮಿನರಲ್ಸ್ ಆರೋಗ್ಯಕ್ಕೆ ಬೇಕಾದಂತ. ಅದೇ ರೀತಿಯಲ್ಲಿ ಪೆಪ್ಟೈಡ್ಸ್ ಇದಾವೆ, ಪ್ರೋಟೀನ್ ಅಂಶ ಇದೆ, ಮಸಲ್ ಗ್ರೋತ್ ಆಗಬೇಕಾದ್ರೆ. ಹಾಲು ಸರ್ವಶ್ರೇಷ್ಠ ಅಂತ ಹೇಳ್ಬೇಕಾದ್ರೆ ಅದರಲ್ಲಿರುವಂಥ ವೈಟಮಿನ್ಸು, ಮಿನರಲ್ಸು, ಅದ್ರ ಜೊತೆಗೆ ಇರುವಂಥ ಲ್ಯಾಕ್ಟೋಫೆರಿನ್ನು, ಲೈಸೋಸೈಮು, ಇಮ್ಯುನೋಗ್ಲೋಬ್ಲಿನು ಇವೆಲ್ಲ ಕಾರಣ ಆಗ್ತದೆ. ಅದ್ರ ಜೊತೆಗೆ ಪಿಗ್ಮೆಂಟ್ಸು ಇರುತ್ತೆ, ಫ್ಲೇವರು ಆಗ್ತದೆ. ಆಮೇಲೆ ಹಾಲಿನಲ್ಲಿರುವಂಥ ಫ್ಯಾಟ್ ಇದೆಯಲ್ಲ, ಅದು ನಮ್ಮ ಲಿವರ್ ಇರ್ಬೋದು, ಲಂಗ್ ಇರ್ಬೋದು, ಕಿಡ್ನಿ ಇರ್ಬೋದು, ಹಾರ್ಟ್ ಎಲ್ಲದಕ್ಕೂ ಕೂಡ ಒಂದು ಪ್ಯಾಡ್ ಆಗಿ ಸಪೋರ್ಟ್ ಮಾಡುತ್ತೆ. ಅದರಿಂದ ಹಾರ್ಟಿಗೂ ಕೂಡ ಹಾಲು ಮತ್ತು ಮೊಸರು ಇವನ್ನು ಉಪಯೋಗಿಸೋದು ಬಹಳ ಒಳ್ಳೆಯದು. ಅದರಲ್ಲಿ ಕಾಂಜುಗೇಟೆಡ್ ಲಿನೋಲಯಿಕ್ ಆಸಿಡ್ ಅಂತ ನಮ್ಮ ದೇಶೀಯ ತಳಿ ಹಾಲು, ಅದರಲ್ಲೂ ಮಲ್ನಾಡ್ ಗಿಡ್ಡ ಹಾಲಿನಲ್ಲಿ ಜಾಸ್ತಿ ಇರುತ್ತೆ. ಅದು ಹಾರ್ಟ್ನ, ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹೃದಯದ ಆರೋಗ್ಯಕ್ಕೆ ಇರ್ಬೋದು. ಆಮೇಲೆ ಡೆಂಟಲ್ ಕ್ಯಾರೀಸ್, ಮಕ್ಕಳಲ್ಲಿ ಹಲ್ಲು ಹುಳುಕಲ್ಲಾಗತ್ತಲ್ಲ, ಅದನ್ನ ತಡೆಯೋಕ್ಕೂ ಕೂಡ ಹಾಲಿನಲ್ಲಿ ಇರುವಂತ ಅಂಶಗಳು, ಅನೇಕ ಅಂಶಗಳಿದೆ, ಅದು ಬಹಳ ಒಳ್ಳೆಯದು. ಬೆನ್ನು ಈಗ ನೋವು ಬರುವಂಥದ್ದು ಇವೆಲ್ಲ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ, ವೈಟಮಿನ್ D3 ಡಿಫಿಷಿಯನ್ಸಿಯಿಂದ ಇವೆಲ್ಲ ಆಗ್ತವೆ. ಅವಕ್ಕೂ ಕೂಡ ಹಾಲು ಕುಡಿಯುವಂಥದ್ದು ಬಹಳ ಒಳ್ಳೆಯದು. ಅದರಲ್ಲೂ ಉತ್ತಮವಾದದ್ದು ಕಲಬೆರಕೆ ಹಾಲನ್ನು ಕುಡಿಬಾರ್ದು, ಯಾವತ್ತನ್ನು ಒಳ್ಳೆ ಹಾಲನ್ನು ಕುಡಿಬೇಕು. ಅದಕ್ಕೆ ಮಲ್ನಾಡ್ ಗಿಡ್ಡ ಹಾಲು ಸರ್ವಶ್ರೇಷ್ಠ, ಒಳ್ಳೆಯ ಹಾಲು. ಅದನ್ನ ಒಳ್ಳೆ ರೀತಿಯಲ್ಲಿ ನೀವು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ, ಮಕ್ಕಳಲ್ಲಿ
ನ್ಯೂರಾನ್ಸ್ ಡೆವಲಪ್ಮೆಂಟ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೆ ಬಹಳ ಅನುಕೂಲ ಆಗುತ್ತೆ. ವಯೋವೃದ್ಧರಲ್ಲೂ ಕೂಡ ಈ ಮಸಲ್ ಗ್ರೋತೆ ಇರ್ಬೋದು, ಮಸಲ್ ಹಾಳಾಗಿದ್ದನ್ನ, ಡ್ಯಾಮೇಜ್ ಆಗಿದ್ದನ್ನ ಕಂಟ್ರೋಲ್ ಮಾಡೋದಕ್ಕೆ ಒಳ್ಳೆಯದು. ಯುವಕರಲ್ಲೂ ಕೂಡ ಮಸಲ್ ಗ್ರೋತ್ಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಇದೇ ಅಂಶಗಳು ನಮ್ಮ HF ಇತರ ತಳಿಗಳಲ್ಲಿ ಇಂಥ ಅಂಶಗಳು ಉಂಟಾ ಅಥವಾ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದೆ? ಈಗ ಎಲ್ಲ ತಳಿಗಳಲ್ಲೂ ಕೂಡ ಇದೆ. ಈಗ ಲ್ಯಾಕ್ಟೋಫೆರಿನ್ ಅಂಶ ಹೇಳಿದೆ ನಾನು. ಮಲ್ನಾಡ್ ಗಿಡ್ಡದಲ್ಲಿ ಜಾಸ್ತಿ ಇದೆ, 250 300 ಮೈಕ್ರೋಗ್ರಾಮ್ ಇದೆ. ಅದೇ ನಮ್ಮ ಎಮ್ಮೆಗಳಲ್ಲಿ HF ಅಲ್ಲಿ ಎಲ್ಲ 30 ಮೈಕ್ರೋಗ್ರಾಮ್ ಇದೆ. ಅದೇ ರೀತಿಯಲ್ಲಿ ಕೆಲವು ಅಂಶಗಳು, ಈಗ ನಮ್ಮ ಮಲ್ನಾಡ್ ಗಿಡ್ಡ ತಳಿ ಇರ್ಬೋದು, ದೇಶಿ ತಳಿಗಳು ಬಿಸಿಲಿಗೆ ಹೋಗ್ತವೆ, ಅದರಿಂದ ಕೆಲವು ಅಂಶ ಬರ್ತದೆ. ಮಲ್ನಾಡ್ ಗಿಡ್ಡ ತಳಿ ವಿಶೇಷವಾಗಿ ಕಾಡಿಗೆ ಹೋಗಿ ಮೆನ್ಕೊಂಬರ್ತವೆ, ಅದರಿಂದ ಗಿಡಮೂಲಿಕೆಗಳ ಮುಖಾಂತರ ಅನೇಕ ಔಷಧೀಯ ಗುಣಗಳು ಕೂಡ ಇದ್ರ ಹಾಲಿನಲ್ಲಿ ಬರುತ್ತೆ. ಆದ್ರಿಂದಾನೇ ಮಲ್ನಾಡ್ ಗಿಡ್ಡ ಹಾಲು ಬಹಳ ಉತ್ತಮ. ಮಲೆನಾಡು ಗಿಡ್ಡ ಹಸುಗಳನ್ನು ನಾವು ಆದಷ್ಟು ಹೊರಗಡೆ ಬಿಟ್ಟು ಮೇಯ್ದು ಬರುವ ಹಾಗೆ ಮಾಡ್ಬೇಕು ಅಂತ ವ್ಯವಸ್ಥೆ ಉಂಟು. ಹೌದು, ಈಗ ಕಟ್ಟಿ ಸಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಲಿನಲ್ಲಿ ಗುಣದ ಅಂಶ, ಕ್ವಾಲಿಟಿ ಕಮ್ಮಿ ಆಗುತ್ತೆ. ಯಾವಾಗಲೂ ಕೂಡ ಹಸುಗಳನ್ನ ಬಿಟ್ಟು ಸಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿ ಅವು ಓಡಾಡೋದ್ರಿಂದ ಅದ್ರ ಮೇಲೆ ಮೈ ಮೇಲೆ ಸೂರ್ಯನ ಕಿರಣ ಬೀಳ್ತದೆ. ಅದ್ರ ಜೊತೆಗೆ ಅಲ್ಲಿ ಹೋದಾಗೆಲ್ಲ ಅವಕ್ಕೆ ಬೇಕಾದನ್ನ ಹುಲ್ಲು ಇವನ್ನೆಲ್ಲ ತಿಂತವೆ. ವೋಲಟೈಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಅದು ಎಲ್ಲ ಅಂಶಗಳು ಕೂಡ ಒಮೆಗಾ 3 ಮತ್ತು ಒಮೆಗಾ 6 ರೇಷಿಯೋ ಇದೆಯಲ್ಲ 1:1 ಆಗುತ್ತೆ. ಆಮೇಲೆ ಕೇಸಿನ ಅಂಶ ಇರ್ಬೋದು, ಯಾವ ಟೈಪ್ ಇರುತ್ತೆ, ಎಲ್ಲ ಅಂಶಗಳು ಕೂಡ ಮನುಷ್ಯನ ಆರೋಗ್ಯಕ್ಕೆ ಏನ್ ಬೇಕೋ ಅದು ಸಿಗುತ್ತೆ. ಮತ್ತೆ ಈಗ ಉದಾಹರಣೆಗೆ ಗಿರ್ ಆ ತಳಿಗಳನ್ನು ಕೂಡ ಇಲ್ಲಿ ಸಾಕ್ಬಹುದು ಅಥವಾ ಮಲೆನಾಡು ಗಿಡ್ಡ ಅದರ ಗುಣಧರ್ಮಗಳ ವ್ಯತ್ಯಾಸ ಆಗ್ತದ? ಗಿರ್ ಹೆಚ್ಚು ಹಾಲು ಕೊಡುತ್ತೆ. ಈಗ ಸಾಮಾನ್ಯವಾಗಿ 8-10 ಲೀಟರ್ ಅಂತೂ ಹಾಲು ಕೊಡ್ತವೆ. ಅವಕ್ಕೆ ಆಹಾರನೂ ಕೂಡ ಬರೀ ಕಾಡಿಗೆ ಬಿಟ್ಟು ಸಾಕಕ್ಕೆ ಸಾಧ್ಯ ಇಲ್ಲ. ಅವಕ್ಕೆ ಸಮತೋಲನವಾದಂಥ ಆಹಾರ ಕೊಡಬೇಕು, ಹುಲ್ಲು ಕೊಡಬೇಕು, ಬೇರೆ ರೀತಿಯ ಎಲ್ಲ ಆಹಾರ ಕೊಟ್ಟು ಸಮತೋಲನವಾಗಿ ನೋಡಿಕೊಂಡ್ರೆ ಅವು ಕೂಡ ಒಳ್ಳೆ ರೀತಿಯಲ್ಲಿ ಹಾಲು ಕೊಡ್ತವೆ. ನಾನು ಹೇಳಿದೆ ಅಂದ್ರೆ, ಈಗ ಮಲೆನಾಡು ಗಿಡ್ಡಕ್ಕೆ ನಾವು ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀವಿ? ಈಗ ನಮ್ಮ ಇಂಡಿಯನ್ ತಳಿ ಬ್ರೀಡ್ಗಳು ಬೇರೆ ಇವೆ, ಗೇರ್ ಇದೆ, ಕಾಂಕ್ರೇಜ್ ಇದೆ, ಬೇರೆ ಬೇರೆ ತಳಿಗಳಿದೆ. ಮಲೆನಾಡು ಗಿಡ್ಡಕ್ಕೆ ಅವು ಏನಾಗುತ್ತೆ ಅಂದ್ರೆ ಆಯಾಯ ವಾತಾವರಣಕ್ಕೆ ಹೊಂದ್ಕೊಂಡು ಆಯಾಯ ತಳಿಗಳಿದೆ. ಈಗ ಗಿರ್ ಪ್ರದೇಶದಲ್ಲಿ, ಗುಜರಾತ್ ಅಲ್ಲಿ, ರಾಜಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಇರ್ತವೆ. ಈ ಮಲ್ನಾಡ್ ಗಿಡ್ಡ ಈ ಪ್ರದೇಶಕ್ಕೆ ಯಾಕೆ ಅಂತ ಹೇಳಿದ್ರೆ ಅವು ಏರು ತಗ್ಗು ಇರುವಂತ ಪ್ರದೇಶ, ಅದರಿಂದಾನೇ ತೂಕದಲ್ಲಿ ಗಾತ್ರ ಕಮ್ಮಿ ಇರುತ್ತೆ. ಅವು ಗೊರಸಿದೆಯಲ್ಲ ಹೂಫ್, ಎರಡೂ ಕೂಡ ಒಟ್ಟೊಟ್ಟಿಗೆ ಇರುತ್ತೆ. ಅದರಿಂದಾನೇ ಬೆಟ್ಟ ಗುಡ್ಡ ಹತ್ತಿ ಹೋಗ್ತವೆ, ಬೇಲಿ ಹಾರ್ತವೆ, ಎತ್ತರ ಕಮ್ಮಿ ಇರ್ತವೆ, ಇವೆಲ್ಲ ಇರುತ್ತೆ. ಅದು ಗಿರ್ ಏನಾಗುತ್ತೆ ಅಂದ್ರೆ ಬೆಟ್ಟ ಗುಡ್ಡ ಪ್ರದೇಶದಲ್ಲೆಲ್ಲ ಓಡಾಡಕ್ ಆಗಲ್ಲ ಅಷ್ಟು. ಅವಾಗ ಏನಾಗುತ್ತೆ, ನೀವೆಲ್ಲ ಆಹಾರ ತಂದು ಹಾಕ್ಬೇಕಾಗತ್ತೆ.